ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು ಕಾಂತನೆ ಮೃಗವಿದ ನೀ ತಂದು ಕೊಟ್ಟರೆ ಕಾಂತನೆ ಮೃಗವಿದ ನೀ ತಂದು ಕೊಟ್ಟರೆ ನಾಂ ತೋಷದಿಂದಿರುವೆ ವನವಿರಾಜಮಾನನೆ ಸ್ವಾಮಿ ನಾಂ ತೋಷದಿಂದಿರುವೆ ವನವಿರಾಜಮಾನನೆ ಆಲಿಸು ನೀಲ ಕಂಡುದ ಬಯಸುವ ಚಂಡಿಯೆಂದೆನ್ನದೆ ಕಂಡುದ ಬಯಸುವ ಚಂಡಿಯೆಂದೆನ್ನದೆ ತಂದು ಕೊಡಿ ಮೃಗವಾ ವನವಿರಾಜಮಾನನೆ ತಂದು ಕೊಡಿ ಮೃಗವಾ ವನವಿರಾಜಮಾನನೆ ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ ಆಲಿಸು 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 ಆ ಸಾರನ್ನು ನೋಡಿದ್ರ ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ನನಗೆ ಹಿಡಿದುಕೊಡಿ ಜಾನಕಿ. ಸ್ವಾಮಿ. ಜಾನಕಿ, ಮಾಯ ಮೃಗವನಿದ ನೋಡಿ ಬಯಸುವೆ ಏಕೆ ಇದ. ಜಾನಕಿ, ಮಾಯ ಮೃಗವನಿದ ನೋಡಿ ಬಯಸುವುದೇಕೆ ಇದ. ಮಾಯ ಮೃಗವನಿದ. ಜಾನಕಿ, ಸೀತಾ, ದಾನವ ಮಾಯೇ ಸೀತಾ, 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 ಮಾಯೆ ಪ್ರೇಮ ಜಾಯೆ. ಜಾನಕಿ, ದಾನವ ಮಾಯೆ ಪ್ರೇಮ ಜಾಯೆ. ಸೀತಾ, ಜಾನಕಿ, ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ದಾನವ ಮಾಯೆ ಪ್ರೇಮ ಜಾಯೆ. ನಿಜವನರುವೆ ತಿಳಿಯದ. ಸೀತಾ, ನಿಜವನರುವೆ ತಿಳಿಯದ. ನಿಜವನು ಅರುಹುವೆ ತಿಳಿಯದ. ಸೀತಾ, ನಿಜವನು ಅರಹುವೆ ತಿಳಿಯದ.
ಬಯಸುವುದೇಕೆ ಇದ ಮಾಯಾ ಮೃಗವನೇನಿದ 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 ಜಾನಕಿ ಸ್ವಾಮಿ, ಇಂತಹ ಕನಕಮಯವಾದ ದೇಹದಿಂದ ಕೂಡಿದ ಸಾರಂಗವನ್ನ ನಾವು ಇದುವರೆಗೂ ಈ ಸ್ಥಳದಲ್ಲಿ ಕಂಡಿಲ್ಲ. ಅದನ್ನು ನೋಡಿದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನು ಬಯಸಬೇಡ. ಪ್ರಾಣೇಶ್ವರ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ ಮನಸ್ಸೆಲ್ಲವೂ ಅದರಲ್ಲಿ ನೆಲೆಸಿರುವುದು. ಪ್ರಾಣೇಶ್ವರ, ಅದನ್ನು ನನಗೆ ಹಿಡಿದುಕೊಡಿ. ಅದರೊಡನೆ ಆಟವಾಡಿಕೊಂಡು ಸಂತೋಷದ ಕಾಲವನ್ನು ಕಳೆಯುತ್ತೇನೆ. ಸೀತಾ, ನಾವು ಈ ಹಿಂದೆ ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ದಾನವರು ನಮ್ಮನ್ನು ವಂಚಿಸಲು ಈ ರೀತಿ ಬಂದಿದ್ದರೂ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನಮ್ಮನ್ನು ದುಃಖಕ್ಕೀಡು ಮಾಡಬೇಡ. ಬೇಕಿದ್ದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರವನ್ನು ತಂದು ಕೊಡುವಿರೇನು? ಸ್ವಾಮಿ, ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ. ಇಲ್ಲವಾದರೆ ನಾನು ಫಲಹಾರದಿಗಳನ್ನು ಮುಟ್ಟುವುದೇ ಇಲ್ಲ. ಸೀತಾ, ಶಾಂತಳಾಗ. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ ಕರೆದಿರ? ಜಾನಕಿಯು ಸಾರಂಗವನ್ನು ಬಯಸಿದ್ದಾಳೆ. ನಾನೇ ಹಿಡಿದು ತರಲೆ? ಬೇಡ ಲಕ್ಷ್ಮಣ, ಬೇಡ. ಸತಿ ಅಪೇಕ್ಷೆ ಪಟ್ಟಿದ್ದನ್ನ ಪತಿಯಾದವನು ನೆರವೇರಿಸಬೇಕಾಗಿದ್ದು ಅವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ಅದು ನಿಜವಾದ ಮೃಗವಾದರೆ ಬಂಧಿಸಿ ತರುತ್ತೇನೆ, ಮಾಯಾ ಮೃಗವಾದರೆ ಕೊಂದು ಬರುತ್ತೇನೆ. ನಾನು ಬರುವ ತನಕ ಜಾನಕಿಯನ್ನು ಹೊರವಳನ್ನು ಬಿಟ್ಟು ಈ ಸ್ಥಳದಿಂದ ಕದಲಬಾರದು. ತಿಳಿಯಿತೆ? ಹಾಗೇ ಆಗಲಿ. ಎಲೆ ಮೃಗವೇ, ಎಲ್ಲಿಗೆ ಹೋಗುವೆ? ನಿಲ್ಲು. ಎಲ್ಲಿಗೆ ಹೋಗುವೆ ಕೊಲ್ಲು ಮೃಗವೇನೆ? ಎಲ್ಲಿಗೆ ಹೋಗುವೆ ಕೊಲ್ಲು ಮೃಗವೇನೆ? ಅಲ್ಲೇ ನಿನ್ನಯ ಸೊಲ್ಲ ನಡಗಿಬೆ, ಅಲ್ಲೇ ನಿನ್ನಯ ಸೊಲ್ಲ ನಡಗಿಬೆ. ಎಲ್ಲಿಗೆ ಹೋಗುವೆ ಕೊಲ್ಲು ಮೃಗವೇ ನೀ? ಹಾ ಸೀತಾ, ಹಾ ಲಕ್ಷ್ಮಣ. ಲಕ್ಷ್ಮಣ, ಅದು ಅಲ್ಲಿ ಕೇಳಿದೆಯಾ? ನಿಮ್ಮಣ್ಣನ ಧ್ವನಿಯಿಂದ ಕೇಳಿ ಬರುತ್ತಿರುವುದು. ಅವರಿಗೆ ಯಾವ ಅಪಾಯ ಸಂಭವಿಸಿತು? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಧ್ವನಿಯನ್ನು ಕೇಳುವಂತ, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲುತ್ತಾಯಿ. ಧೈರ್ಯದಿದ್ದಾರೆ, ಧೈರ್ಯದಿದ್ದೀರಿ. ಇಲ್ಲ ಲಕ್ಷ್ಮಣ, ಇಲ್ಲ. ನನ್ನ ಸ್ವಾಮಿಯ ಆರ್ತ ಧ್ವನಿಯನ್ನು ಕೇಳಿ ನಾನು ಹೇಗೆ ಧೈರ್ಯದಿಂದಿರಲಿ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೇ ಅಲ್ಲದೆ ನನ್ನಣ್ಣನಲ್ಲಿ ಧನುರ್ಬಾಣಗಳು ತಾಯಿ. ಚಿಂತಿಸಬೇಡಿ ತಾಯಿ, ಚಿಂತಿಸಬೇಡಿ, ಧೈರ್ಯದಿದ್ದೀರಿ ತಾಯಿ. ಲಕ್ಷ್ಮಣ, ಕಡೆಗೂ ದಾಯಾದಿ ಮತ್ಸರವನ್ನು ಸಾಧಿಸಿ ಬಿಟ್ಟಿಯ. ಗುಪ್ತ ಶತ್ರುವಾದ ನಿಮ್ಮನ್ನು ನನ್ನ ಸ್ವಾಮಿ ಪ್ರಿಯ ಸಹೋದರನು ತಿಳಿದಿದ್ದರಲ್ಲ. ಲಕ್ಷ್ಮಣ, ನೀನು ಹೋಗುವುದಿಲ್ಲವೇನು? ನಾನು ಇಷ್ಟು ವಿಧವಾಗಿ ಹೇಳಿದರು ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿ ಇಲ್ಲ ಸಮಯದಲ್ಲಿ ನನ್ನ ಮಾನ ಹರಣ ಮಾಡಲೆಂದು ಕಾದಿರಬೇಕು. ರಾಮಚಂದ್ರ, ಸರಳಿನ ತರದಿ ಯುಗವಂ ಹಿರಿಯುತ್ತೀಪ
ಸ್ತುತಿಪ ಈ ಪುರುಷೋಕ್ತಿಯಂ ಕೇಳಿ ಒಮ್ಮೆಗೆ ಹರಣಂ ಹೋಗಿಲ್ಲ ಮಕಟ ಕಠಿಣ ಮದೆಂತೋ. ಅಮ್ಮ, ನಾನು ನಿಮ್ಮನ್ನು ಎತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸುತ್ತಾಯಿ. ಆಗಲಿ ತಾಯಿ, ಅಣ್ಣನ ಆಜ್ಞೆಯ ಮೀರಿದ್ರು ಅಪರಾಧವು ಬಂದರೂ ಬರಲಿ, ನಿಮ್ಮ ಮಾತಿನಂತೆ ಹೋಗುತ್ತೆ. ಆದರೆ ಇಲ್ಲಿ ಈ ದಂಡಕಾರಣ್ಯದಲ್ಲಿ ಘೋರ ರಾಕ್ಷಸರ ಮಾಳಿ ಇರುವುದು. ಆದ್ದರಿಂದ ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನ ಅಣ್ಣನಾಗಲಿ ಬರೋವರೆಗೂ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಒಳಗೆ ಬರಬಾರದು ತಾಯಿ. ಇದೇ ನನ್ನ ಆಜ್ಞೆ. ಹಾಗೆ ಆಗಲಿ. ಎಲೆ ವನಸ್ಥಳಗಳಿರ ತರುಲತೆಗಳಿರ ವಟವೃಕ್ಷಗಳಿರ ತಲೆ ಕಾಯುವುದಿಮ್ಮ ಸೀತಾಮಾತೆಯ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸಿ. ಭದ್ರೆ, ನಿನಗೆ ಮಂಗಳವಾಗಲಿ. ಬಹಳ ದೂರದಿಂದ ಬಳಿರಿ ಈ ಕುಟೀರದ ಬಳಿಗೆ ಬಂದಿರುವೆನು. ನನಗಾದರೂ ಹಸಿರು ತೃಷಗಳಾದರೂ ಬಾಧಿಸುತ್ತಿರುವುದು, ಏನಾದರೂ ನೀಡು ಭದ್ರೆ. ಇದು ಸ್ವೀಕರಿಸಿ ಪೂಜ್ಯರೇ. ಬಳಿಗೆ ಬಂದು ನೀಡುವ ಭದ್ರೆ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ನಾನು ದಾಟಿ ಬರುವಂತಿಲ್ಲ. ನಮ್ಮಂತಹ ಯತಿಗಳಿಗೆ ಸಪ್ತಋಷಿಗಳ ಆಜ್ಞೆ? ಹಸಿವಿನಿಂದ ಬಲಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸು ನೀಗಿದ್ದೆ, ಆದರೆ ಇಡೀ ನನ್ನ ಶಾಪಕ್ಕೆ ಗುರಿಯಾಗುವೆ. ಪೂಜ್ಯರೇ, ಕೋಪಿಸಲಾಗುತ್ತೆ. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಬಳಿಗೆ ಬಂದು ನೀಡುವ ಭದ್ರೆ. ಇನ್ನೂ ಬಳಿಗೆ ಬಂದು ನೀಡುವ, ಇನ್ನೂ ಬಳಿಗೆ ಬಂದು ನೀಡುವ ಭದ್ರೆ. ಕಲಸೋಂಬುದಿ ಚಂದ್ರನ ದಾನಕಿ ಇದೋ ನೋಡು ಪೌಲಸ್ಯ ವಂಶ ಕಲಸಾಂಬುದಿ ಚಂದ್ರನ ಇದೋ ನೋಡು ದಾನವೇಂದ್ರನ ಇದೋ ನೋಡು ಮನ್ಮತಾಂಗನ ಇದೋ ನೋಡು ಹರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡೇ ನಡೆ ನನ್ನ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ಸಿದ್ಧಳಾಗು. ರಾಮಚಂದ್ರ, ಪ್ರಾಣೇಶ್ವರ, ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟಿನಲ್ಲ. ಹೀಗೇನು ಮಾಡಲಿ? ಈ ಕಾನನದಲ್ಲಿ ನನ್ನನ್ನು ರಕ್ಷಿಸಿ ಕಾಪಾಡುವರಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜನೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಿ. ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ. ರಾಮಚಂದ್ರ, ಪ್ರಾಣೇಶ್ವರ, ರಾಮಚಂದ್ರ, ನನ್ನನ್ನಾರಾದರೂ ಕಾಪಾಡಿ. ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ಯಾವುದು ತಾಯಿ? ಅಯ್ಯ, ನಾನು ದಶರಥ ಮಹಾರಾಜನ ಸುಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿಯಲ್ಲ ಸಮಯದಲ್ಲಿ ಎದುರುಳನ್ನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವರು. ನೀನಾದರೂ ನನ್ನನ್ನು ಕಾಪಾಡು, ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು. ಹೆದರಬೇಡಿ ತಾಯಿ, ಹೆದರಬೇಡಿ.
ಎಲ್ಲವೋ ನೀಚ. ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿ ಹದ್ದೆ, ನೀನು ಯಾರು? ಅರಣ್ಯದಲ್ಲಿ ಸತ್ತ ಹೆಣಗಳನ್ನು ತಿಂದು ಗಿಡ ಮರಗಳಲ್ಲಿ ಭಕ್ಷಿಸದೆ ಇಲ್ಲಿಗೆ ಏತಕ್ಕೆ ಬಂದೆ? ನೀನು ಯಾರು ಹೇಳು? ಮೊದಲು ನೀನು ಯಾರೆಂದು ಹೇಳು. ನಾನು ಸ್ವರ್ಣಲಂಕಾಧೀಶ್ವರನಾದ ರಾವಣೇಶ್ವರ. ನೀನು ಯಾರ ಮಗಳು? ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯಿ ಬಲು ಪ್ರಕ್ರಮಶಾಲಿ ಎಂದು ತಿಳಿದಿದ್ದನು. ಈತನನ್ನು ಉಪಾಯದಿಂದಲೇ ಗೆಲ್ಲಬೇಕು. ಜಟಾಯು ಪರಾಕ್ರಮದ ನಮ್ಮಿಬ್ಬರು ಬಲಶಾಲಿಗಳೇ. ಆದುದರಿಂದ ನಮ್ಮ ಪ್ರಾಣದ ನೆಲೆ ಎಲ್ಲಿರುವುದೊಂದು ಅರಿತು ಯುದ್ಧ ಮಾಡಲು ಸೂಕ್ತವಲ್ಲವೇ? ಆದುದರಿಂದ ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ನನ್ನ ಪ್ರಾಣದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ರಾಮಚಂದ್ರ, ಹೀಗೇನು ಮಾಡಲು ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷರಾಜನಿಗೆ ಈ ಅವಸ್ಥೆ ಉಂಟಾಯಿತೆ. ಇರಲಿ, ನಾನು ಪತಿವ್ರತೆಯಾಗಿ ನಿಜವಾಗಿದ್ದ ಪಕ್ಷದಲ್ಲಿ ಈ ನನ್ನ ಸಂಗತಿಯು ನನ್ನ ಸ್ವಾಮಿಗೆ ತಿಳಿಯುವ ತನಕ ಈ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗದಿರಲಿ. ಸೀತಾ, ಸಿದ್ಧಳಾಗು. ನನ್ನ ಲಂಕಾನಗರಕ್ಕೆ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರು ಇಲ್ಲ. ರಾಮಚಂದ್ರ, ಲಕ್ಷ್ಮಣ, ಅಣ್ಣ, ಇದೇನು? ಜಾನಕಿ ಓರೋಳನ್ನು ಬಿಟ್ಟು ಬಂದೆ. ಬರಬಾರದೆಂದು ಹೇಳಲು ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಆರ್ಧಧ್ವನಿಯೊಂದು ಕೇಳಿ ಬರಲು ಮಾತೆಯರು ಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನನ್ನನ್ನು ಇಲ್ಲಿಗೆ ಕಳಿಸಿಕೊಟ್ಟರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನೆ ಆ ರೀತಿ ಬಂದು ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಲಕ್ಷ್ಮಣ, ಅಣ್ಣ, ಜಾನಕಿಯು ಎಲ್ಲೂ ಕಾಣುತ್ತಿಲ್ಲ. ಏನು ಮಾಡಲಿ? ಎಲ್ಲಿ ಹುಡುಕಲಿ ನನ್ನ ಜಾನಕಿಯನ್ನ? ಹೋಗಿ ಗೋದಾವರಿ. ಲಕ್ಷ್ಮಣ, ಅಣ್ಣ, ಗೋದಾವರಿ ತೀರದಲ್ಲಿ ಇರುವಳು ನೋಡಿಕೊಂಡು ಬಾ. ಹಾಗೇ ಆಗಲಿ ಅಣ್ಣ. ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ, ಜನರೇ ಎಲ್ಲಿರುವೆ ತಾಯಿ? ಅಮ್ಮ ನಿನ್ನ ವಿರಹದಿಂದ. ಅಮ್ಮ ತಾಯಿ, ಅಮ್ಮ ನಿನ್ನ ವಿರಹದಿಂದ ಸೊಕ್ಕಿಸಬಲ್ಲನೆ ರಾಮನು. ಅಮ್ಮ ನಿನ್ನ ವಿರಹದಿಂದ ಸೊಕ್ಕಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳೆ ರಾಮ. ಕಾಣದಾದಳೆ. ಅಮ್ಮ, ಮಾತಾ ಎಲ್ಲಿರುವೆ ತಾಯಿ? ಕಾಂಚನ ಮೃಗವ
ಬಯಸಿದೆ ಏಕೆ ಅಮ್ಮ ಮಾತಾ ಜನನಿ ಅಮ್ಮ ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ ತಾಯಿ ಎಲ್ಲಿರುವೆ ತಾಯಿ ಕಾಂಚನ ಮೃಗವ ಬಯಸಿದೆ ಏಕೆ ಏನ ಪೇಳಲಿ ರೋಮಗೆ ಇನ್ನೇಗೆ ತೋರಲಿ ಮುಖವನು ನಾನು ಇನ್ನೇಗೆ ತೋರಲಿ ಮುಖವನು ನಾನು ಧರಣಿ ಜಾತೆ ಮಾತೆ ಸೀತೆಯೇ ಕಾಣದಾದಳಿ ರಾಮ ಕಾಣದಾದಳಿ ಲಕ್ಷ್ಮಣ, ಅಣ್ಣ ಗೋದಾವರಿ ತೀರದಲ್ಲೂ ಮಾತೆಯವರು ಕಾಣುತ್ತಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯದಲ್ಲಿ ಸಾಧಿಸಿ ಯಾರೋ ಬಂದು ಜಾನಕಿಯನ್ನು ಅಪರಿಚಿತ ಕಾಣುವುದು. ಏನು ಮಾಡಲಿ, ಎಲ್ಲಿ ಹುಡುಕಲಿ ಜಾನಕಿಯನ್ನ? ಸೀತಾ, ಮನೋಹರೇ, ಮಾತಾ, ಜನನಿ, ಆರಾಮದೊಳ್ಳು ನಿನ್ನ ಆರು ಕದ್ವೈದರೋ. ಸೀತಾ, ಜಾನಕಿ, ಜನನಿ, ಆರಾಮದೊಳ್ಳು ನಿನ್ನ ಆರು ಕದ್ವೈದರೋ. ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಜಾನಕಿ, ತಾಯಿ, ಅಮ್ಮ ಎಲ್ಲಿರುವೆ ತಾಯಿ? ಕ್ರೂರ ಮೃಗಂಗಳೇ ಚಿರಿ ಕೊಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣನಾಯಕಿಯೇ, ತೊರೆದಲ್ಲಿ ಹೋದೆಯೇ ಸೀತಾ. ಸೀತಾ, ಸೀತಾ, ಮಾತೊಳ್ಳು ನಿನ್ನ ಸೀತಾ.
ಮಮ ಪ್ರಾಣನಾಯಕಿಯೇ ತೊರೆದಲ್ಲಿ ಹೋದೆ ಸೀತಾ 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 ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ಜಾನಕಿ ಕಾಣುತ್ತಿಲ್ಲ. ಇನ್ನೆಲ್ಲೆರಸಲಿ ನನ್ನ ವೈದೇಹಿಯನ್ನ. ಅಣ್ಣ, ಇಲ್ಲಿ ಯಾವುದೋ ಒಂದು ಪಕ್ಷಿ ಬಿದ್ದಿರುವುದು. ಇದು ಮಾತಿನುತ್ತಿದ್ದಿರಬಹುದೇ? ತಡೆ ಲಕ್ಷ್ಮಣ, ತಡೆ. ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವುದು. ಸಮೀಪಕ್ಕೆ ಹೋಗಿ ಯಾರೆಂಬುದಾಗಿ ವಿಚಾರಿಸೋಣ. ಹಾಗೆ ಆಗಲಿ. ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನೀ ದುರಾವಸ್ಥೆಗೆ ಕಾರಣವೇನು? ಋಷಿಕುಮಾರನಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ನಾನು ದಶರಥನ ಸುಪುತ್ರ ಶ್ರೀರಾಮಚಂದ್ರ. ರಾಮಚಂದ್ರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ದಶಕಂಠ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದನು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರು ಎಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ವೀರ ಸ್ವರ್ಗವನ್ನು ಪಡೆ ವೀರವರ, ವೀರ ಸ್ವರ್ಗವನ್ನು ಪಡೆ ವೀರವರ. ಲಕ್ಷ್ಮಣ ಅಣ್ಣ, ನೋಡಿದೆಯ, ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ನಮ್ಮ ತಂದೆಯ ಮಿತ್ರನಾದ ಈತನ ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ ಸೀತಾನ್ವೇಷದಲ್ಲಿ ತೊಡಗೋಣ. ಹಾಗೆ ಆಗಲಿ ಅಣ್ಣ. ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಸೀತಾ ಲಕ್ಷ್ಮಣ. ಅಣ್ಣ, ಪ್ರೇಮ ಜಾಯೇ ಸೋಮಮುಖಿಯೇ ಸಖಿಯೇ ಜಾನಕಿ ಶುಭ ಕಾಯೇ ಪ್ರೇಮ ಜಾಯೇ. ಲಕ್ಷ್ಮಣ, ಅಣ್ಣ, ಸರಸಲೀಲಾ ಚಿಗುರೇ ಶೃಂಗಾರ ಲಹರೇ ಸೀತಾ ಮಾತಾ ಮನೋಹರೇ ಎಲ್ಲಿರುವ ತಾಯಿ? ಸರಸಲೀಲಾ ಚಿಗುರೇ ಶೃಂಗಾರ
ಹುಡುಕುವುದು. ಸರಸ ಲೀಲ ಚಿಗುರೆ ಶೃಂಗಾರ ಲಹರೆ ಸರಸ ಲೀಲ ಚಿಗುರೆ ಶೃಂಗಾರ ಲಹರೆ ಅನುಪಮಾ ಲಕ್ಷ್ಮಣ ಅನುಪಮ ನೀರೆ ವನರು ಹಾಲೋ ಚನೆ ಲಕ್ಷ್ಮಣ ಅಣ್ಣ ಅನುಪಮ ನೀರೆ ವನರು ಹಾಲೋ ಚನೆ ಅನುಪಮ ನೀರೆ ವನರು ಹಾಲೋ ಜನೆ ಅನುಪಮ ನೀರೆ ವನರು ಹಾಲೋ ಜನೆ ಲಕ್ಷ್ಮಣ ಅನುಪಮ ನೀರೆ ವನರು ಹಾಲೋ ಚನೆ ಪ್ರೇಮ ಜಾಯೆ ಸೋಮ ಮೋಚಿಯೇ ಸಖಿಯೇ ಜಾನಕಿ ಶುಭಕ ಪ್ರೇಮ ಜಾಯೆ ಅಣ್ಣ ಲಕ್ಷ್ಮಣ ಅಣ್ಣ ಇನ್ನೆಲ್ಲಿ ಹುಡುಕುವುದು, ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ಕಂಡಿರೇ ತಾವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ಪಲ್ಲವಾದರೆಯ ನನ್ನ ಸೀತೆಯ ಕಂಡಿರೇ ಸೀತಾ 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 ಲಕ್ಷ್ಮಣ ಅಣ್ಣ ಇನ್ನೆಲ್ಲಿ ದೊರಕೋಳು? ಲಕ್ಷ್ಮಣ ಅಣ್ಣ 14 ವರ್ಷ ವನವಾಸ ಮುಗಿಸಿಕೊಂಡು
ನಾವು ಅಯೋಧ್ಯೆಗೆ ಹಿಂದಿರುಗಿದಾಗ ಪುರಜನರು, ಗುರು ವಶಿಷ್ಠರು, ಮಾತೆಯವರು ರಾಮ ರಾಮ ಸೀತೆ ಎಲ್ಲಿ, ಜನಕ ಸುತೆಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಇಲ್ಲ ಇಲ್ಲ, ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪುರತಂದು ಹುರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೆ. ಅಣ್ಣ ಅಣ್ಣ ನಿಲ್ಲು. ರಾಜ್ಞನಾದ ನೀನೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರು ಯಾರಿದ್ದಾರೆ? ಅಣ್ಣ, ನಾನು ಸಹ ನಿಮ್ಮನ್ನೇ ಹಿಂಬಾಲಿಸು. ನಡಿ ಅಣ್ಣ. ಒಡೆಯ, ಬೇಗ ಬಾ, ಬೇಗ ಬಾ. ಜೈ ಜೈ ಶ್ರೀರಾಮ್. ಓ ಆಂಜನೇಯ, ಅದು ಅಲ್ಲಿ ನೋಡು, ಯಾರೋ ಇರುವರು ಋಷಿ ಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹೊತ್ತುತ್ತಿರುವರು. ಅವರನ್ನು ಜಾಗೃತೆಯಾಗಿ ಹಿಂದಕ್ಕೆ ಕರೆದುಕೊಂಡು ಬಾ. ಹೋಗು ಹೋಗು. ಮಹದಾಜ್ಞೆ ಮಹದಾಜ್ಞೆ. ಓ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಹಿಂತಿರುಗಿ ಹಿಂತಿರುಗಿ. ಏನು? ಕಬಂಧ ನಮ್ಮ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ? ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸು, ಇಬ್ಬರು ಸೇರಿ ಶಿಲಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವುದು. ಆದ ಕಾರಣ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಹಾಗೆ ಆಗಲ್ಲ. ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುವುದಾದರೆ ಹಾಗೆ ಆಗಲಿ. ಹಬ್ಬ. ಆಹಾ ಆಹಾ. ನಳಿನ ದಳದಂತೆ ಹೊಳೆವ ಕಣ್ಗಳುಳ್ಳ, 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 ಬಾಲು ಚಂದ್ರರು ಬೆರಗುಗೊಳಿಸಿಪ, ಬಾಲು ಚಂದ್ರರು ಬೆರಗುಗೊಳಿಸಿಪ, ವೀರಾಧಿ ವೀರರ ಶೂರಾದಿ ಶೂರರ, ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾಂ ಬೆರಗುಗೊಂಡಿಹೆ ನಾನು, ಕಂಡು ಕಂಡು ನಾಂ ಬೆರಗುಗೊಂಡಿಹೆ ನಾನು, ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ, ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ, ಕಂಡೆ ದಿವ್ಯ ಮೂರ್ತಿಗಳ. ಆಹಾ ಆಹಾ, ಇವರಾರೋ ಮಹಾನುಭಾವರಂತೆ ಕಾಣುತ್ತಿರುವರು. ಇವರಿಂದ ಈ ಕಬಂಧನ ಶಾಪವು ವಿಮೋಚನೆ ಆಯಿತೆಂದ ಮೇಲೆ ಇವರಾರಾಗಿರಬಹುದು? ಋಷಿಕುಮಾರರೇ, ಧನುರ್ಧಾರಿಗಳಾಗಿರುವರು. ರಾಜಕುಮಾರರೇ, ಜಟಾವಂಕಲಧಾರಿಗಳಾಗಿರುವರು. ಅಶ್ವಿನಿ ದೇವತೆಗಳೇ ಅಥವಾ ಇಂದ್ರೋಪೇಂದ್ರರೇ, ಆಹಾ ಆಹಾ,
ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನನಾಗಿ ರಾರಾಜಿಸುತ್ತಿರುವ ಆ ರಾಜಶೇಖರನೇ, ಈತನೇ ಶಿವನಾಗಿರ್ದೊಡೆ ಹರನ ಶಿರದಿಂದ ಹರಿದು ಬರುವ ಪರಮ ಪಾವನೆ ಗಂಗೆ ತಾನಿಲ್ಲ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪದ್ಮನಯನನು ಪದ್ಮ ಸಂಭವನೂ ಆದ ಆ ಬ್ರಹ್ಮದೇವನೇ. ಕರದಿ ಕಂಠಾದಿಗಳಿಲ್ಲ, ತುಳಸಿ ಜಪಮಾಲೆಗಳನ್ನು ಧರಿಸಿಲ್ಲ, ಮೇಲ್ಶಿರವ ನಾಲ್ಕಿಲ್ಲ, ಸರಸಿಜೋದ್ಭವನೀತನಲ್ಲ, ಈತನಲ್ಲ. ಆಹಾ ಆಹಾ, ನೀಲ ಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ಸ್ವರೂಪನಾದ ಆ ನಾರಾಯಣನೇ. ಕರದಿ ಶಂಖ ಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುವ ಕೌಸ್ತುಭಮಣಿ ಇಲ್ಲ, ಮಣಿಮಕಿಟಾಂಬರಗಳನ್ನು ಧರಿಸಿಲ್ಲ, ಪಣಿಶಾಯಿ ಪ್ರಹ್ಲಾದವರದ ನೀತನಲ್ಲ, ಈತನಲ್ಲ, ಈತನಲ್ಲ. ಹಾಗಾದರೆ ಇವರಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಆ ವಿಚಿತ್ರ ಮೂರ್ತಿ ನೋಡಿದೆಯಾ? ಎಷ್ಟೊಂದು ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದಾನೆ. ಹೌದು ಅಣ್ಣ. ಆಶ್ಚರ್ಯ, ಪರಮಾಶ್ಚರ್ಯ. ಲಕ್ಷ್ಮಣ, ಅಣ್ಣ, ಆತನ ಕರ್ಣಕುಂಡಲಗಳು ನೋಡು, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆ. ಆಹಾ, ಏನಾಶ್ಚರ್ಯ, ಏನಾಶ್ಚರ್ಯ! ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಇಂತಿವರ ನುಡಿಯ ಇಂತಿವರ ನುಡಿಯ ಆ ಆ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯ ಆ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಧನ್ಯನಾದೆ ಧನ್ಯನಾಧೆನು
ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು 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 ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯ ಏನಾಶ್ಚರ್ಯ! ನನ್ನ ಕಿವಿಯಲ್ಲಿರುವ ಕಣ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಇವರಿಗೆ ಗೋಚರವಾಯಿತೆಂದ ಮೇಲೆ ಹಿಂದೆ ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಇಂದಿಗೆ ಸಫಲವಾಯಿತು. ಮಗು ಮಗು, ಯಾರು ನಿನ್ನ ಕಿವಿಯಲ್ಲಿರುವ ಕರ್ಣ ಕುಂಡಲಗಳನ್ನು ನೋಡಿ ಗುರುತಿಸುವರೋ ಅವರೇ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಪಾದ ಸೇವೆಯನ್ನು ಮಾಡಿ ಧನ್ಯನಾಗು ಎಂದಿದ್ದಳು. ಒಂದು ವೇಳೆ ಅವರು ಇವರೇ ಆಗಿರಬಹುದೇ? ಸಮೀಪಕ್ಕೆ ಹೋಗಿ ವಿಚಾರಿಸುವೆನು. ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾಧ ನಾಮಧೇಯವನು ಪೇಳೆ ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯಮಾಧ ನಾಮಧೇಯವನು ಪೇಳೆ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ನೀವು ಸಾರ್ವಭೌಮರೇ ನೀವು ಶಿರದಿ ಚೀರವಲ್ಕಲಗಳೇಕೆ ಶ್ರಮದೋಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ಈ ರೀತಿ ವನವಾಸವಂ ಅನುಭವಿಸೆ ಈ ರೀತಿ ಇರಲೆಮ್ಮ ಜನಕನಾಜ್ಞೆ
ಕೋಪಿರೆಲ್ಲಿಗೆ ಮುಂದೆ ಪಾಪಿರೆಲ್ಲಿಗೆ ಮುಂದೆ ಪಾವನಾತ್ಮರೆ ಪೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ವೈದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ವೈದ ಪತವರಿಯದ ಈ ರೀತಿ ಹೋಗುತ್ತಿಹೆವಯ್ಯ ಅನಿತಾ ದೊಡೆ ಅನಿತಾ ದೊಡೆ ಆಭರಣಗಳ ರವಿವು ನೋಡಿರಯ್ಯ ಅನಿತಾ ದೊಡೆ ಆಭರಣಗಳು ಆರವಿವು ನೋಡಿರಯ್ಯ ಅರ್ಥಧ್ವನಿಯಲಿ ಓರ್ವಳು ಎಸೆದಳಲ್ಲಿ ಎಸೆದಳಲ್ಲಿ ಅಕಟ 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 ಕಟ ಕಂಡೆನ ಸೀತೆಯಾಭರಣಗಳ ಅಕಟ ಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಅಯ್ಯ ಪ್ರಭು ಅಯ್ಯ ರಾಮಚಂದ್ರ ಪ್ರಭು ಯಾರಾದೊಡೆ 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 ನಮ್ಮ ಪ್ರಾಣ ನೀನೋ ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕ್ತ ನೀನೋ ಶ್ರೀರಾಮದೂತ ಹನುಮಂತ ನಾನು ಭೋ
ಶರತೆ, ಪಾಹಿ ಮಾಂ ಪಾಹಿ ಮಾಂ ಪಾಹಿ. ಇಂದಿಗ ನನ್ನ ಜನ್ಮವು ಸಾರ್ಥಕವಾಯಿತು. ಮರೆತಿದ್ದೆನು. ಗುರು ಸನ್ನಿಧಿಗೂ ದೇವತಾ ದರ್ಶನಕ್ಕೂ ಮಕ್ಕಳಿರುವ ಆಲಯಕ್ಕೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿಯೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿ ತಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ರಾಮಚಂದ್ರ ಪ್ರಭು, ರಾಮ 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 ಶ್ರೀರಾಮ. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ, ನಾನಮಿಸುವೆ ಪೊರೆ ದೀನ ದಯಾನಿದೆ, ನಾನಮಿಸುವೆ ಪೊರೆ ದೀನ ಯದಾನಿ. ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ, ಧನ್ಯನ ಮಾಡು ಮಾನ್ಯ ನೆನಿಸಿ, ಧನ್ಯನ ಮಾಡು ಮಾನ್ಯ ನೆನಿಸಿ. ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ. ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಸೀತಾಯ ಪತಯೇ ನಮಃ. ರಾಮ ದೇವದೇವ, ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಯಿತು. ದೇವದೇವ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನನ್ನನ್ನು ನಿನ್ನ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಯ್ಯ, ನಿನ್ನೆ ಭಕ್ತಿ ವಿನಯಗಳಿಗೆ ನಾನು ಮನಸ್ಸು ಒತ್ತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ದೇವದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವರ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ
ಮಾರುತಿ ಅಂತಲೂ ಕರೆಯುವರು ಸ್ವಾಮಿ. ಇಲ್ಲಿಯೇ ಸಮೀಪದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ಅಲ್ಲಿಗೆ ದಯಮಾಡಿಸಿದರೆ ತಮಗೂ ಆತನಿಗೂ ಸಖ್ಯವನ್ನು ಮಾಡಿಸುವೆನು. ಮಾರುತಿ, ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ ಕಾರಣ ನಿಮ್ಮ ಒಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಕರೆದುಕೊಂಡು ಬಾ. ಮಹದಾಗ್ನಿ ಮಹದಾಗ್ನಿ. ಓ ಒಡೆಯ ಸುಗ್ರೀವರಾಜ, ಬೇಗ ಬಾ ಬೇಗ ಬಾ. ಇಲ್ಲಿ ಬಂದಿರುವವರು ಶತ್ರು ಪಕ್ಷದವರಲ್ಲ. ನಮ್ಮನ್ನು ಉದ್ಧರಿಸಲು ಜಗದೊಡೆಯರಾದ ರಾಮಲಕ್ಷ್ಮಣರು ಬಂದಿರುವರು. ತಾವು ಬೇಗ ಬಂದು ನಿಮ್ಮ ಕಷ್ಟಗಳನ್ನು ಇವರಲ್ಲಿ ಭಿನ್ನವಿಸಿಕೊಳ್ಳಿ. ನಮ್ಮ ವಂಶವೇ ಪಾವನವಾಗುವುದು. ಬಂದೆ ಬಂದೆ ಆಂಜನೇಯ ಬಂದೆ. ರಾಮ ನಿನ್ನಯ ದರ್ಶನ ಆದಿಂದಿಗೆ, ರಾಮ ನಿನ್ನಯ ದರ್ಶನ ಆದಿಂದಿಗೆ, ರಾಮ ನಿನ್ನಯ ದರ್ಶನ. ರಾಮ ನಿನ್ನಯ ದರ್ಶನ ಆದಿಂದಿಗೆ, ರಾಮ ನಿನ್ನಯ ದರ್ಶನ. ಪ್ರಭು ಪ್ರೇಮ ನಿನ್ನಯ ಸೇವೆಯು ಆದಿಂದಿ, ಪ್ರೇಮ ನಿನ್ನಯ ಸೇವೆಯು ಆದಿಂದಿ, ರಾಮ ನಿನ್ನಯ ದರ್ಶನ ಆದಿಂದಿ, ರಾಮ ನಿನ್ನಯ ದರ್ಶನ. ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು, ಸ್ವಾಮಿ ದೀನನ ಮೊರೆಯಾಲಿಸೋ ಬಂದು, ಮೊರೆಯಾಲಿಸೋ ಬಂದು, ಮೊರೆಯಾಲಿಸೋ ಬಂದು, ಮೊರೆಯಾಲಿಸೋ ಬಂದು, ಪ್ರೇಮದಿ ಅನುಗ್ರಹಿಸೋ ಆಪದ್ಬಂಧು. ಪ್ರೇಮದಿ ಅನುಗ್ರಹಿಸೋ ಆಪದ್ಬಂಧು. ರಾಮ ನಿನ್ನಯ ದರ್ಶನ ಆದಿಂದಿಗೆ, ರಾಮ ನಿನ್ನಯ ದರ್ಶನ, ನಿನ್ನಯ ದರ್ಶನ, ನಿನ್ನಯ ದರ್ಶನ. ರಾಮಚಂದ್ರ ಪ್ರಭು ನಮಸ್ಕರಿಸುವನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ಇಲ್ಲಿಯ ಸಮಾಚಾರವೇನು? ನೀನು ಇಲ್ಲಿ ನೆಲೆಸಿರಲು ಕಾರಣವೇನು? ಪ್ರಭು, ಕಿಷ್ಕಿಂಧಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ನಮ್ಮ ಅಗ್ರಜನು ಆತನ ವಿರುದ್ಧ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಗ್ರಜನು ಆತನನ್ನು ಹಿಮ್ಮೆಟ್ಟಿ ಹೋದನು. ನಾನು ಸಹ ಅವರನ್ನು ಹಿಂಬಾಲಿಸಿಕೊಂಡು ಹೋದೆ. ಓ ರಾಕ್ಷಸನು ಒಂದು ದೊಡ್ಡ ಗುಹೆಯೊಳಕ್ಕೆ ಓಡಿ ಹೋದನು. ನಮ್ಮಗ್ರಜನು ನನ್ನನ್ನು ಗುಹೆಯ ಮುಖ್ಯ ದ್ವಾರದಲ್ಲಿ ಕೌಲಿರಿಸಿ ನಮ್ಮಗ್ರಜನು ಕೂಡ ಒಳಕ್ಕೆ ಹೋದನು. ಪ್ರಭು, ವರ್ಷ ಕಾಲ ಕಳೆದರು ಯಾರೊಬ್ಬರು ಹೊರಕ್ಕೆ ಬರಲೇ ಇಲ್ಲ. ವರ್ಷದ ನಂತರ ಆ ಗುಹೆಯೊಳಗಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ನಾನು ನಮ್ಮ ಅಗ್ರಜನೆ ಮೃತಪಟ್ಟಿರಬಹುದೆಂದು ತಿಳಿದು ಆ ಗುಹೆಯ ದ್ವಾರಕ್ಕೆ ದೊಡ್ಡದಾದ ಬಂಡೆಯೊಂದನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾದೆ. ನಂತರ ಆ ದುಂದುಬಿ ರಾಕ್ಷಸನನ್ನು ಕೊಂದ ನಮ್ಮಣ್ಣನು
ನಾನು ಗುಹೆ ಮುಖ್ಯ ದ್ವಾರದಲ್ಲಿರದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆ ಎಂದು ಕೋಪಗೊಂಡು ನನ್ನನ್ನು ಕೊಲ್ಲಲೆತ್ತಿಸಿದನು ಪ್ರಭು. ನಾನು ಆತನಿಗೆದಿರಿ ಈ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲಲು ನೆಲೆ ಸಿಕ್ಕದೆ ಕಡೆಯದಾಗಿ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿರುವೆನು ಪ್ರಭು. ಆದರೆ ನಮ್ಮಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಆತನ ಇಲ್ಲಿಗೆ ಬಾರದಿರಲು ಕಾರಣ? ಆ ರಾಕ್ಷಸನನ್ನು ಕೊಂದು ಆತನ ಕಳೆಬರಗಳನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಮಹರ್ಷಿಗಳು ಕೋಪಗೊಂಡು ಕುಪಿತರಾಗಿ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರ ಓಡಾಗಲಿ ಎಂದು ಶಾಪವಿತ್ತಿರುವರು ಪ್ರಭು. ಆದ್ದರಿಂದ ಆತನು ಮಾತ್ರ ಇಲ್ಲಿಗೆ ಬರಲಾರ ಪ್ರಭು. ಅದು ಅಲ್ಲದೆ ನಮ್ಮಣ್ಣನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡು ವಾಲಿಯನ್ನ. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಆತನಿಂದಲೇ ಅವರ ಮರಣವೆಂದು ಮಹರ್ಷಿಗಳ ಶಾಪವಿದೆ ಪ್ರಭು. ಇದನ್ನು ಪರೀಕ್ಷೆ ಎಂದು ತಿಳಿಯಬಾರದು. ಸುಗ್ರೀವ ರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ? ಹಾಗಾದರೆ ನೋಡು. ರಾಮ 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 ರಾಮ. ಈಗ ನಿನ್ನ ಹನುಮಾನವು ಪರಿಹಾರವಾಯಿತೆ? ಆಯಿತು ಪ್ರಭು. ಹಾಗಾದರೆ ಬರಮಾಡು ವಾಲಿಯನ್ನ. ಆಂಜನೇಯ ಪ್ರಭು, ಇವರು ಹೇಳಿದ ಹಾಗೆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆಯಿರಿ. ಮತ್ತೊಮ್ಮೆ ಕೇಳುತ್ತಿರುವೆ, ಯುದ್ಧಕ್ಕೆ ಕರೆಯಲೇ? ಧೈರ್ಯವಾಗಿ ಕರೆಯಿರಿ ಒಡೆಯ. ನಿನ್ನ ಮೇಲೆ ಧೈರ್ಯವಿಟ್ಟು ಕರೆಯುತ್ತಿರುವೆ. ನೀನು ಇಲ್ಲೇ ಇರಬೇಕು. ನಾನು ಇಲ್ಲೇ ಇರುತ್ತೇನಲ್ವೇ? ಎಲ್ಲೂ ಓಡಿ ಹೋಗಬಾರದು. ಇಲ್ಲ ಒಡೆಯ. ಮತ್ತೊಮ್ಮೆ ಹೇಳುತ್ತಿರುವೆ, ಎಲ್ಲೂ ಓಡಿ ಹೋಗಬಾರದು. ಇಲ್ಲ ಒಡೆಯ, ಇಲ್ಲ. ಧೈರ್ಯವಾಗಿ ಎತ್ತಿಕೋಗದೆ